ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಾ ಜೀವನದಲ್ಲಿ ಗೆಳೆತನ ಬಹಳಷ್ಟು ಮುಖ್ಯ. ಗೆಳೆತನದಲ್ಲಿ ಒಂದಿಷ್ಟು ಸ್ವಾರ್ಥ ಇರಬಾರ್ದು, ಗೆಳೆತನದಲ್ಲಿ ದುರಾಲೋಚನೆ ಇರಬಾರ್ದು. ಗೆಳೆತನ ಒಂದು ಪವಿತ್ರವಾಗಿರ್ತಕ್ಕಂಥ ಬಂಧನ. ಹೀಗಾಗಿ ನಾವು ಗೆಳೆತನದ ದಿನ ಆಚರಿಸ್ತೀವಿ. ಆಗಸ್ಟ್ 2 ವಿಶ್ವ ಗೆಳೆಯರ ದಿನ ಅಂತೇಳಿ ಆಚರಿಸ್ತೀವಿ. ಈ ಗೆಳೆಯರ ದಿನವನ್ನ ಆಚರಿಸುವುದು ಕೇವಲ ನಾಟಕಕ್ಕೆ ಸೀಮಿತವಾಗಬಾರ್ದು, ನಾಟಕೀಯ ಗೆಳೆತನ ಆಗಬಾರ್ದು. ಕೃಷ್ಣ ಕುಚೇಲನ ಗೆಳೆತನ ಹೇಗಿತ್ತು, ಅಕ್ಬರ್ ಬೀರ್ಬಲನ ಗೆಳೆತನ ಹೇಗಿತ್ತು, ಹೀಗೆ ಗೆಳೆತನದ ಮಹತ್ವವನ್ನ ಜಗತ್ತಿಗೆ ಸಾರತಕ್ಕಂಥ ಸಾಕಷ್ಟು ಕಥೆಗಳನ್ನ ನಾವು ನೋಡ್ತೇವೆ. ಈ ಗೆಳೆತನ ಅಂತ ಪದ್ಯ, ಗೆಳೆತನದ ಬಗ್ಗೆ ಕವಿ ಚನ್ನವೀರ ಕಣಿಯವರು ಬರೀತಾರೆ, ಚಂದ ಬರೀತಾರೆ. ಕನ್ನಡದ ಪ್ರಮುಖ ಕವಿಗಳಲ್ಲಿ ಚನ್ನವೀರ ಕಣಿವಿ 1928ರಲ್ಲಿ ಜನಿಸ್ತಾರೆ. ಗದಗ ಜಿಲ್ಲೆಯ ಹೊಂಬಳದವರು. ನವೋದಯ ಮತ್ತು ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾನಿಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಆಕಾಶಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದ ದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇವರ ಕವನ ಸಂಕಲನಗಳು. ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ 1981ರಲ್ಲಿ ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. 1996ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಗೆಳೆತನ ಕವನವನ್ನು ಚನ್ನವೀರ ಕಣಿವೆಯವರ ಆಕಾಶಬುಟ್ಟಿ ಎಂಬ ಕವನ ಸಂಕಲನದಿಂದ 5 ಸಂಪಾದನೆ ಮಾಡಲಾಗಿದೆ ಅಂತ ಕವಿ ಚನ್ನವೀರ ಕಣಿವಿ ಇವರ ಜನನ ಗದಗ ಜಿಲ್ಲೆಯ ಹೊಂಬಳ ಜನ್ಮಸ್ಥಳ. ಹೊಂಬಳ, ಗದಗ ಜಿಲ್ಲೆಯ ಹೊಂಬಳ. ಇನ್ನು ಜನನ 1928 ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಳ. ನವ್ಯ ಮಾರ್ಗಗಳ ಸಮನ್ವಯ ಸಾಧಿಸಿದ ನವ್ಯ ಕಾಲದ ಕವಿ, ನವ್ಯ ಕವಿ ಅಂತ ನವ್ಯ ಕವಿ, ನವೋದಯ ನವ್ಯ ಅಂತ ಬರ್ತದೆ. ಅದಕ್ಕೆ ಹಳಗನ್ನಡದ ಪೂರ್ವದ ಸಾಹಿತ್ಯ, ಹಳಗನ್ನಡ ಸಾಹಿತ್ಯ, ನಡುಗನ್ನಡ, ಹೊಸಗನ್ನಡ, ನವ್ಯಗನ್ನಡ, ನವ್ಯೋತ್ತರ ಬರ್ತಿರ್ತಾರೆ. ಹೀಗೆ ನವ್ಯ ಕನ್ನಡದ ಸಾಹಿತ್ಯಗಳಲ್ಲಿ ಚನ್ನವೀರ ಕಣಿವೆ ಕೂಡ ಒಬ್ಬರು. ಜನ್ಮಸ್ಥಳ ಗದಗ ಜಿಲ್ಲೆಯ ಹೊಂಬಳ. 1928 ಇವರ ಹುಟ್ಟಿದ ದಿನಾಂಕ. ಹೀಗೆ ವ್ಯಾಸಂಗ ವಿಸ್ತರಣೆ ವಿಭಾಗದ ನಿರ್ದೇಶಕರಾಗಿ ಸಾಕಷ್ಟು ಕಾರ್ಯನಿರ್ವಹಿಸಿದ್ದಾರೆ. ಅವರ ಕೃತಿಗಳು ಯಾವ ಕೃತಿಗಳು? ಆಕಾಶಬುಟ್ಟಿ, ಭಾವಜೀವ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ. ಇನ್ನು ಕರ್ನಾಟಕ ಪ್ರಶಸ್ತಿಗಳು ಇವರಿಗೆ. ಪ್ರಶಸ್ತಿಗಳು ಕರ್ನಾಟಕ ಅಕಾಡೆಮಿ ಗೌರವ, ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ ಸಿಕ್ಕಿದೆ. 1981
ಜೀವಧ್ವನಿ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಕ್ಕಿದೆ. 1996ರಲ್ಲಿ 1996ನೇ ಇಸ್ವಿಯಲ್ಲಿ 1990ರಲ್ಲಿ ಹಾಸನದಲ್ಲಿ ನಡೆದ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು. ಹಾಗಾಗಿ ಗೆಳತನ ಪದ್ಯ ಪಾಠವನ್ನ ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ? ಚನ್ನವೀರ ಕಣಿವೆಯವರ ಆಕಾಶ ಬುಟ್ಟಿ. ಇಷ್ಟು ಅವರ ಸಂಕ್ಷಿಪ್ತವಾಗಿರ್ತಕ್ಕಂಥ ಪರಿಚಯ. ಚನ್ನವೀರ ಕಣಿವಿ ಗದಗ ಜಿಲ್ಲೆಯ ಹೊಂಬಳದವರು. ಜನಿಸಿದ್ದು 1928ರಲ್ಲಿ. ನವ್ಯ ಸಾಹಿತ್ಯದ ಕವಿಯಂದೇ ಪ್ರಸಿದ್ಧರಾಗಿರ್ತಕ್ಕಂಥವರು. ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಕಟಣಾ ಮತ್ತು ವ್ಯಾಸಂಗ ವಿಸ್ತರಣೆ ವಿಭಾಗದ ನಿರ್ದೇಶಕರಾಗಿ ಕಾರ್ಯವನ್ನ ಮಾಡಿದ್ದಾರೆ. ಸಾಕಷ್ಟು ಕೃತಿಗಳನ್ನ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಆಕಾಶ ಬುಟ್ಟಿ, ಭಾವಜೀವ, ಮಧುಚಕ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾವ್ಯಾಕ್ಷಿ, ಚಿರಂತನ ದಾಹ ಇತ್ಯಾದಿ ಕೃತಿಗಳು ನೀಡಿದ್ದಾರೆ. ಇವರಿಗೆ 1981ರಲ್ಲಿ ಜೀವಧ್ವನಿ ಕವನ ಸಂಕಲನಕ್ಕೆ 1981ನೇ ಇಸ್ವಿಯಲ್ಲಿ ಜೀವಧ್ವನಿ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. 1996ರಲ್ಲಿ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ 65ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಈ ಗೆಳತನಂತಕ್ಕಂಥ ಪದ್ಯ ಪಾಠವನ್ನ ಯಾವ ಪದ್ಯದ ಆಯ್ದುಕೊಳ್ಳಲಾಗಿದೆ ಅಂದ್ರೆ ಆಕಾಶ ಬುಟ್ಟಿ ಅಂತಕ್ಕಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇಷ್ಟು ಅವರ ಸಂಕ್ಷಿಪ್ತವಾಗಿರ್ತಕ್ಕಂಥ ಇಲ್ಲಿ ಜೀವನ. ಇನ್ನು ಈ ಗೆಳತನ ಪದ್ಯ ಪಾಠವನ್ನ ಪ್ರಾರಂಭಿಸುವುದಕ್ಕಿಂತ ಪೂರ್ವದಲ್ಲಿ ಈ ಪಾಠವನ್ನ ಪ್ರವೇಶ ಮಾಡ್ತೀವಿ. ಪಾಠ ಪ್ರವೇಶ ಮಾಡೋಕ್ಕಿಂತ ಪೂರ್ವದಲ್ಲಿ ಏನಿದೆ? ಆಧುನಿಕ ಕಾವ್ಯದಲ್ಲಿ ಕವಿಯ ದೃಷ್ಟಿಕೋನ ಬಹಳ ವಿಸ್ತಾರವನ್ನ ಪಡೆದುಕೊಂಡಿದೆ. ಕವಿ ಸಾಹಿತ್ಯಿಕ ಕಟ್ಟುಪಾಡುಗಳಿಂದ ಹೊರಬಂದು ಸ್ವಚ್ಛಂದ ಹರಿವಿನ ಪ್ರವಾಹದಲ್ಲಿ ಕಂಡಿದ್ದೆಲ್ಲವನ್ನ ನವನವಲ್ಮೇಶನಿ ಶಾಲಿನಿಯನ್ನಾಗಿ ಹೊಸ ಹುಟ್ಟಿಗೆ ಕಾರಣನಾಗುತ್ತಾನೆ. ಈ ಕಾವ್ಯ ಪರಂಪರೆಯಲ್ಲಿ ಬಂದ ಕವಿಗಳಲ್ಲಿ ಚನ್ನವೀರ ಕಣಿವಿ ಕೂಡ ಒಬ್ಬರು. ಇಂದು ಇಡೀ ಜಗತ್ತು ಭಯ, ಆತಂಕ, ಭಯೋತ್ಪಾದನೆಯ ಕರಿಗಳಿಗೆ ಸಿಲುಕಿ ನರಳುತ್ತಿದೆ. ವಿಶ್ವವನ್ನೆಲ್ಲ ಒಕ್ಕೂಡಿಸಲು ಇರುವ ಏಕಮಾತ್ರ ಸಾಧನ ಸ್ನೇಹ ಸಂಬಂಧಗಳು ಮಾತ್ರ. ಗೆಳತನವು ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ. ಜನ್ಮ ನೀಡಿದ ತಂದೆ ತಾಯಿಯರನ್ನ ಮೀರಿಸಿದ ಬಾಂಧವ್ಯ ಗೆಳತನದ್ದು. ಇದಕ್ಕೆ ಪುರಾಣ ಇತಿಹಾಸಗಳ ಹಿನ್ನೆಲೆ ಇದೆ. ಕೃಷ್ಣ, ಸುಧಾಮ, ಕರ್ಣ, ದುರ್ಯೋಧನರ, ಚಂದ್ರಹಾಸ, ಚಂದನದಾಸ, ಅಮಾತ್ಯ ರಾಕ್ಷಸರಂತ ನಿದರ್ಶನಗಳು ಸಾಕಷ್ಟು ಪುರಾಣ ಇತಿಹಾಸಗಳಲ್ಲಿ ಕಾಣಬಹುದು. ಗೆಳತನಕ್ಕೆ ಮೇಲು ಕೀಳುಗಳಾಗಲಿ, ಹೆಣ್ಣು ಗಂಡೆಂಬ ತಾರತಮ್ಯವಾಗಲಿ ಇಲ್ಲ. ಸ್ನೇಹ ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟನ್ನ ಮೀರಿ ವಿಶ್ವವನ್ನೇ ಒಗ್ಗೂಡಿಸುವ ಏಕ ಮಂತ್ರವಾಗಿದೆ. ಗೆಳತನ ಜೀವನದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, ಪ್ರಮುಖವಾಗಿರ್ತಕ್ಕಂಥದ್ದು. ಹೀಗೆ ನಾವು ಗೆಳತನವನ್ನ ಕಟ್ತೀವಿ. ಅದಕ್ಕೆ ಎಂಥವರ ಗೆಳತನವನ್ನ ಕಟ್ಟಬೇಕು. ಅದಕ್ಕೆ ಒಳ್ಳೆಯವರ ಗೆಳತನ, ನೀತಿ ಉಳ್ಳ ಸಜ್ಜನರ ಗೆಳತನ ಕಟ್ಟಬೇಕು. ಅವರಿಂದ ಆಸೆಯನ್ನ ಪಡಬಾರದು. ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಗೆಳತನ ಕಟ್ಟಬಾರದು. ಗೆಳತನಕ್ಕೆ ಹೆಣ್ಣು ಗಂಡೆಂಬ ಭೇದ ಭಾವ ಇಲ್ಲ. ಗೆಳತನಕ್ಕೆ ಜಾತಿಯ ಸಮಸ್ಯೆ ಇಲ್ಲ. ಇದು ಬಹಳ ಸ್ವಚ್ಛಂದವಾಗಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಬಂಧ ಅಂತೇಳಿ ನಾವು ಹೇಳ್ಬೋದು. ಈಗಾಗಲೇ ಇತಿಹಾಸವನ್ನ ಗಮನಿಸಿದಂತೆ ಕೃಷ್ಣ ಸುಧಾಮರ ಗೆಳತನ ನೋಡ್ತೇವೆ ನಾವು. ಕೃಷ್ಣ ಸುಧಾಮರ ಗೆಳತನದಿಂದ ನಮ್ಮ ಗೆಳತನ ಪ್ರಾರಂಭವಾಗೋಣ. ನಮ್ಮ ಗೆಳತನವೂ ಬೇರೆ,
ಕೃಷ್ಣ ಸುಧಾಮರ ಗೆಳತನ ಬೇರೆ. ನಾವು ಇತಿಹಾಸವನ್ನು ಗಮನಿಸಿದಾಗ ಅಥವಾ ರಾಮಾಯಣ, ಮಹಾಭಾರತ, ತ್ರೇತಾಯುಗ, ದ್ವಾಪರ ಯುಗ ಸಾಕಷ್ಟು ಸಂಬಂಧಪಟ್ಟಿದಂಗೆ ಕೃಷ್ಣನ ಬಗ್ಗೆ ನಾವು ನೋಡ್ತೇವೆ. ಕೃಷ್ಣ ಭಗವಾನ್ ದೇವರು, ಕೃಷ್ಣ ಭಗವಾನ್ ಸಾಕ್ಷಾತ್ ಪರಮಾತ್ಮ. ಅವನ ಗೆಳೆಯ ಯಾರಾಗಿದ್ರು ಅಂತಾರೆ ಒಬ್ಬ ಸಾಮಾನ್ಯ ಬಡ ಬ್ರಾಹ್ಮಣನಾಗಿದ್ದ. ಗೆಳತನಕ್ಕೆ ಬಡವ ಶ್ರೀಮಂತ ಅನ್ನೋದು ಭೇದ ಭಾವ ಇಲ್ಲ. ಹೀಗೆ ಅವ ದೇವತಾ ಮನುಷ್ಯ, ಇವ ಬಡ ಬ್ರಾಹ್ಮಣ. ಹೀಗೆ ಗೆಳತನಕ್ಕೆ ಬಡವ ಬಲ್ಲಿದ ಜಾತಿ ಇಲ್ಲಿ ಯಾವುದೇ ರೀತಿ ಅಡ್ಡಿ ಆತಂಕಗಳಿರಲಿಲ್ಲ. ಹೀಗಾಗಿ ಶ್ರೀಕೃಷ್ಣನ ಆತ್ಮೀಯ ಗೆಳತಿ ಯಾರು ಅಂತಾರ ಸುಧಾಮ ಅಂತ. ಹೀಗಾಗಿ ಆತನ ಅರಮನೆ, ವೈಭವ ಜೀವನ, ಆಳು ಕಾಳು, ರಾಣಿ, ಸೇವಕಿಯರು ಕೃಷ್ಣನಿಗೆ ಬಹಳ ಒಳ್ಳೆಯ ಅರಮನೆ ಇರ್ತದೆ. ಕೃಷ್ಣ ನಂದ ಗೋಪದಲ್ಲಿರ್ತಾನೆ. ಗೋಪದಲ್ಲಿರ್ತಕ್ಕಂಥ ಕೃಷ್ಣ ಸತಿಯರು, ದಾಸಿಯರು, ಸೇವಕರು, ಹೀಗೆ ಅವನದೇ ಆಗಿರ್ತಕ್ಕಂಥ ದೃಷ್ಟಿಕೋನ, ಅವನದೇ ಆಗಿರ್ತಕ್ಕಂಥ ಒಂದು ದರ್ಬಾರ, ಅವನದೇ ಆಗಿರ್ತಕ್ಕಂಥ ಒಂದು ಘನತೆ ಇರ್ತದೆ ಕೃಷ್ಣನಿಗೆ. ಕೃಷ್ಣನ ಗೆಳೆಯ ಯಾರಿದ್ದಾರೆ ಅಂದ್ರೆ ಒಬ್ಬ ಸಾಮಾನ್ಯ ಬಡವನೊಂದಿಗೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವನ ಜೊತೆ ಸಾಕಷ್ಟು ಗೆಳೆಯರಿರ್ಬೋದು, ಆದ್ರೆ ಬಹಳಷ್ಟು ಹೆಚ್ಚು ಆತ್ಮೀಯ ಗೆಳತನ ಯಾರಲ್ಲಿತ್ತು ಅಂದ್ರೆ ಸುಧಾಮನಲ್ಲಿ ಗೆಳತನ ಇತ್ತು. ಅವನಲ್ಲಿ ಅರಮನೆ ವೈಭವ ನೋಡಿದ್ರೆ ಕೂಡ ಸುಧಾಮ ಗೆಳತನ ಮಾಡ್ಲಿಕ್ಕೆ ಅವಾಗ ಒಂದಿಷ್ಟು ಲಾಯ್ಕ್ ಇಷ್ಟ ಇಲ್ಲ ಅಂತ ಅನ್ಕೊಳ್ಬಹುದು. ಹಾಗಾದ್ರೆ ನಾವು ಇವತ್ತು ಗೆಳತನ ಕಟ್ತೀವಿ, ಅವನ ಐಶ್ವರ್ಯ ನೋಡಿ ಗೆಳತನ ಕಟ್ತೀವಿ, ಅವನ ಸಂಪತ್ತ ನೋಡಿ ಗೆಳತನ ಕಟ್ತೀವಿ, ಅವನು ಎಷ್ಟು ಶಾಣೆದ ನೋಡಿ ಗೆಳತನ ಕಟ್ತೀವಿ. ಇದು ಗೆಳತನ ಅಲ್ಲ. ಮನುಷ್ಯ ಮತ್ತೊಬ್ಬರಿಂದ ಅಪೇಕ್ಷೆ ಪಡಬಾರದು. ಅವನಲ್ಲಿ ಇರ್ತಕ್ಕಂಥ ಒಂದು ಹೃದಯವಂತಿಕೆ, ಹೃದಯ ಶ್ರೀಮಂತಿಕೆ, ಅವನಲ್ಲಿ ಎಷ್ಟು ನೈತಿಕತೆ ಇದೆ ಅದರ ಆಧಾರದ ಮೇಲೆ ಗೆಳತನ ಕಟ್ಟಬೇಕು. ಅವನಿಂದ ನಿರೀಕ್ಷೆಗಳು ಇಟ್ಕೋಬಾರ್ದು ಕಡೆ. ಹೀಗೆ ಯಾವಾಗ ನಿರೀಕ್ಷೆ ಇಟ್ಕೋತೀವೋ ಅದರಿಂದ ನಾವು ದುಃಖವನ್ನು ಅನುಭವಿಸ್ತೇವೆ ಅನ್ನಲಿಕ್ಕೆ ಸಾಕಷ್ಟು ನಿದರ್ಶನಗಳು ನಮಗೆ ಸಿಗುತ್ತಾವೆ. ಹೀಗಾಗಿ ಕೃಷ್ಣ ಸುಧಾಮನ ಗೆಳತನ ಮಾಡಿದ್ದ, ಆದ್ರೂ ಕೂಡ ಇಬ್ಬರಲ್ಲಿ ಗೆಳತನ ಇತ್ತು. ಹಾಗಾದ್ರೆ ಭೇಟಿ ಇಲ್ಲ. ಇವ ಭೂಲೋಕದಾಗ, ಅವ ಕೈಲಾಸದಾಗ, ಕೃಷ್ಣ ಪರಮಾತ್ಮ. ಹೀಗಾಗಿ ಒಂದ್ ದಿವಸ ಬಹಳ ಬಡತನ ಇತ್ತು. ಮನಿ ಒಳಗ ಒಂದು ಹಿಡಿ ಅವಲಕ್ಕಿ ಕೂಡ ಇರಲಿಲ್ಲ, ಏನೂ ಇರಲಿಲ್ಲ, ಅಡಿಗೆಗೆ ಅಕ್ಕಿ ಇರಲಿಲ್ಲ, ಏನೂ ಇರಲಿಲ್ಲ, ಬಹಳ ಬಡತನ ಇತ್ತು. ನನ್ನ ಗೆಳೆಯ ಯಾರು ಅಂತ ಕೇಳಿದ್ರೆ ಶ್ರೀಕೃಷ್ಣ ಅಂತ ಹೇಳ್ತದ್ದ ಹೆಂಡತಿ. ನನ್ನ ಗೆಳೆಯ ಕೃಷ್ಣ ಪರಮಾತ್ಮ, ದೇವರ ನನ್ನ ಗೆಳೆಯ ಅಂತ ತಿಳ್ಕೊಂಡು ಬಹಳ ಜಂಬ ಕೊಚ್ಕೊತಿದ್ದ. ಯಾರು? ಈ ಬಡ ಬ್ರಾಹ್ಮಣ ಹೆಂಡತಿ ಮುಂದ. ಹೆಂಡತಿ ಹೇಳ್ತಾಳೆ, ಅಲ್ರಿ ಇಷ್ಟೆಲ್ಲ ಬಡತನ ಇತ್ತು ಮನಿ ಒಳಗೆ, ತಿನ್ಲಿಕ್ಕಿಲ್ಲ, ಬಹಳಷ್ಟು ನಾವು ನೀರು ಬೇಕಾಗತ್ತೀವಿ, ಇಷ್ಟು ಬಡತನ ಕೊಟ್ಟಾನ ಕೃಷ್ಣ ಪರಮಾತ್ಮ, ನಮಗೆ ಯಾಕೆ ಬಡತನ ಕೊಟ್ಟಾನ ಅಂತ ಕೇಳಿ ಬರ್ರಿ ಅಂತ ತಿಳ್ಕೊಂಡು ಹೆಂಡತಿ ಬಹಳ ಪೀಡಿಸಿದಂತೆ. ಯಾರಿಗೆ? ಸುಧಾಮನಿಗೆ. ಸುಧಾಮ ಕೃಷ್ಣ ಗೆಳತನ ಇರ್ಬೋದು, ಕೃಷ್ಣ ಗೆಳತನ ಕಟ್ಟಿರ್ಬೋದು, ಆದ್ರೆ ಸ್ವಾಭಿಮಾನ ಅನ್ನೋದು ಬಹಳ ಕಟ್ಟ. ಗೆಳತನ ಬೇರೆ, ಸ್ವಾಭಿಮಾನವು ಬೇರೆ. ಎಷ್ಟೇ ಕಷ್ಟಪಟ್ಟರು ಕೂಡ ಗೆಳೆಯರ ಹತ್ರ ಕೈ ಚಾಚಬಾರದು ಯಾರ್ದು ಉದ್ದೇಶ ಆಗಿತ್ತು? ಸುಧಾಮನ ಉದ್ದೇಶ ಆಗಿತ್ತು. ಆದ್ರೂ ಕೃಷ್ಣ ಬಹಳ ಅವಲೋಕನ ಮಾಡ್ತಿದ್ದ. ಎಷ್ಟೋ ಕಷ್ಟ ಇದ್ರು ಕೂಡ, ಎಷ್ಟೋ ನೋವಿದ್ರು ಕೂಡ ಈ ಸುಧಾಮ ಈ ಗೆಳೆಯ ಹೇಳ್ತಾ ಇಲ್ಲ. ಅವನ ಕಷ್ಟ ಸ್ಪಂದಿಸ್ಬೇಕು ಅಂತ ಅವನ ಮನಸ್ಸು ನಡೀತಾ ಇತ್ತು. ಆದ್ರೆ ಇವ್ ಸ್ವಾಭಿಮಾನ ಇತ್ತು. ನಾನು ಹೇಳಬಾರ್ದು, ಹೇಳ್ಕೋಬಾರ್ದು, ನನ್ನ ಬಡತನ, ನನ್ನ ಕಷ್ಟ ಸುಖ ನನಗೇ ಇರಲಿ, ಅದು ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು ಅನ್ನೋದು ಇಲ್ಲಿ ಸುಧಾಮನ ಒಂದು ಕೆಲಸ ಆಗಿತ್ತು. ಸ್ವಾಭಿಮಾನದ ಪ್ರಶ್ನೆ. ಏನೇ ಇರಲಿ, ಸ್ವಾಭಿಮಾನವನ್ನ ಬಿಟ್ಟು ಮತ್ತೊಬ್ಬರ ಕೈ ಚಾಚಿದ್ರು ಅಂದ್ರೆ ನಮ್ಮ ಗಣತಿಗೆ ಕುಂದು ಬರ್ತದಲ್ಲ ಅಂತ ತಿಳ್ಕೊಂಡು ಬಡ ಬ್ರಾಹ್ಮಣ ಹೆಂಡತಿ ಬೈತಲ್ಲ, ನಿಮ್ಮ ಸ್ವಾಭಿಮಾನಕ್ಕೆ ಬೆಂಕಿ ಹಾಕ ಅಂತ. ಮನೆಯೊಳಗೆ ತಿನ್ಲಿಕ್ಕೆ ಆಗಲಿಲ್ಲ, ಸ್ವಾಭಿಮಾನ ಕುತ್ಕೊಂಡ್ರೆ ಬಟ್ಟೆಗೆ ತಂದಿರ ಬಟ್ಟೆ ಹಾಕೋಬೇಕಾ? ಹೋಗ್ರಿ ಕೃಷ್ಣ ಪರಮಾತ್ಮ ಅಂತಲೇ ಹೋಗಿ ಕೇಳಿ ಕೊಡ್ತಾನ. ಬಹಳಷ್ಟು ಐಶ್ವರ್ಯ ಐತಿ, ಆಸ್ತಿ ಐತಿ, ಏನಾದ್ರೂ ಅಂತ ನಮ್ಮಲ್ಲಿ ಇರ್ತಕ್ಕಂಥ ತುಸು ನಮ್ಗೆ ದಾನ ಮಾಡತಾನವ. ಕೃಷ್ಣ ದೇವರು, ನಮ್ಮ ಭಗವಾನ್ ಅದ. ಹೆಂಡತಿ ಮಾತಿಗೆ ಬೇಡ, ಹೋಗೋದು ಬೇಡ, ಕೇಳೋದು ಬೇಡ ಅಂತ ಅಷ್ಟು ಇದ್ದು ಕೂಡ ಹೆಂಡತಿ ಬಹಳಷ್ಟು ಕಿರಿಕಿರಿ ಮಾಡಿ ಕಳಿಸೇಬೇಕು. ಹಾಗಾದ್ರೆ ಬಹಳ ದಿನಕ್ಕೆ ನಾನು ಕೃಷ್ಣ ಮನೆಗೆ ಹೊಂಟೀನಿ, ಮನೆ ಒಳಗೆ ಏನಾರ ಇದ್ರೆ ಕೊಡು ಅಂತ. ಮನಿ ಒಳಗೆ ಏನಾದ್ರು ಕೊಡುವಂತ ಕೊಡ್ಲಿಕ್ಕೆ ಏನಾದ್ರಿ ಅಕ್ಕಿಲ್ಲ, ಬ್ಯಾಳಿಲ್ಲ, ಬೆಲ್ಲಿಲ್ಲ, ಏನೂ ಇಲ್ಲ. ಒಂದಿಷ್ಟು ಗಡಿಗೆ ಒಳಗ ಒಂದಿಷ್ಟು ಮುಷ್ಟಿ ಅಕ್ಕಿ ಇತ್ತು, ಯಾವುದು ಅವಲಕ್ಕಿ ಇತ್ತು. ಆ ಅವಲಕ್ಕಿಯನ್ನ ಕೈದಾರಿ ಒಂದಿಷ್ಟು ಮುಷ್ಟಿ ಅವಲಕ್ಕಿ ಅದಾವ, ಕೃಷ್ಣ ಪರಮಾತ್ಮ ನೀರು ತೆಗೆದುಕೊಂಡು ಹೋಗೋದು ಇದು ಅರ್ಥ ಆಗೋದಷ್ಟು ಸರಿ ಅನಿಸೋದಲ್ಲ, ಬೇಡ ಈ ಅವಲಕ್ಕಿ ಹೋಗಿ ಏನ್ ಮಾಡ್ತಾರೆ, ಅವನ ಕರೆದು ಕೊಡು, ಇಷ್ಟ ಮುಷ್ಟಿ ಅವಲಕ್ಕಿನ ಕರೆದು ಕೊಡು, ಕೃಷ್ಣ ನಾನು ಹೋಗಿ ಕೊಡ್ತೀನಿ ಅವನಿಗೆ, ಅವ ಯಾಕೆ ತಿನ್ನಾಗಿಲ್ಲ, ಬಹಳದಿಂದ ನಾನು ಹೋಗಿ ನಿಂತಂದ್ರೆ ಬಹಳ ಜನ ಬಹಳ ಪ್ರೀತಿ ಮಾಡ್ತಾನೆ ಅಂತ ತಿಳ್ಕೊಂಡು ಇಲ್ಲಿ ಸುಧಾಮ ಏನ್ ಮಾಡಿದ ಹೆಂಡತಿಗೆ ಮನೇಲಿ ಇಷ್ಟೇ ಹಿಡಿ ಅವಲಕ್ಕಿಯನ್ನ ಕರೆದು ಕೊಟ್ಟು ಹೆಂಡತಿ ಅದನ್ನ ಒಂದು ಬಟ್ಟೆ ಒಳಗೆ ಸುತ್ತಕೊಂಡು ಕೃಷ್ಣನ ಮನೆಗೆ ಹೋದ. ಕೃಷ್ಣ ಮನೆಗೆ ಹೋದಾಗ ಅಲ್ಲಿ ಕೃಷ್ಣ ಅರಮನೆ ಒಳಗೆ ಬಿಡಲಿಲ್ಲ.
ಯಾಕಂದ್ರೆ ಕೃಷ್ಣ ಆಳು ಕಾಳು ಸೇವಕರು, ಇಂಥ ಒಂದು ಬಡ ಬ್ರಾಹ್ಮಣ, ಮೈಲಿ ಬಟ್ಟೆ ಹರಿದಿರ್ತಕ್ಕಂಥ ಬಡ ಬ್ರಾಹ್ಮಣ, ಬಿಡ್ರಿ ಕೃಷ್ಣ ನನಗೆ ಹೇಳದ ನಾನು ಹೋಗ್ತೀನಿ ಅಂತ. ಆದ್ರೂ ಒಳಗೆ ಅವಕಾಶ ಕೊಡಿಲ್ಲ. ಕೃಷ್ಣ ಯಾರು ಬಂದಾರೋ ಅದಕ್ಕೆ ಅದ ಯಾರೋ ನಿಮ್ಗೆ ಗೆಳೆಯ ಅಂತ ತಗೊಂಡು ಸುಳ್ಳು ಹೇಳ್ಕೊತ ಬಂದ್ರಿ, ಒಬ್ಬ ದರಿದ್ರ ಮನುಷ್ಯ ಬಂದಾನ ಅಂತ ತಗೊಂಡು ಸೇವಕರು ಹೇಳ್ತಾರೆ, ಬಿಡ್ರಿ ಅವನ ಸೇವಕ ಅಲ್ಲ, ದರಿದ್ರನು ಅಲ್ಲ, ಅವನನ್ನ ಆತ್ಮೀಯ ಗೆಳೆಯ ಅಂತ ತಗೊಂಡು ಅಂತ ಬಡ ಬ್ರಾಹ್ಮಣನ ಹೆಗಲ ಮೇಲೆ ಕೈ ಹಾಕೊಂಡು ಮನ್ಸದ ಮೇಲೆ ಕುಣಿಸ್ತಾರೆ ಕೃಷ್ಣ. ನೋಡಿ ಎಷ್ಟು ಅವಕಾಶ ಆಗ್ಬೋದು. ಕುಂಡ್ರಿಸಿ ಸ್ನಾನ ಮಾಡಿಸಿ ಅವನಿಗೆ ಭಕ್ಷ್ಯ ಭೋಜ್ಯಗಳನ್ನ ಏರ್ಪಡಿಸಿದ ಕೃಷ್ಣ. ಯಾಕಂದ್ರೆ ಅವನ ಗಂಟೆಗೆ ಅವ್ ಮಾಡಲೇಬೇಕಾಗ್ತದೆ. ಅದನ್ನ ಹಂಗ ಬಂಧಾನ ಸುಧಾರ ತಿಳ್ಕೊಂಡು ಮನೆಗೆ ಅವಾಗ ಆರೈಕೆ ಮಾಡಿದ. ಏನು ಹೊಸ ಬಟ್ಟೆ ಕೊಡಿಸಿದ, ಮಂಚದ ಮೇಲೆ ಊಟ ಮಾಡಿಸಿದ, ಬಂಗಾರ ತಾಟ ಊಟ ಮಾಡಿಸಿದ. ಏನು ಅರಮನೆ ವೈಭವ ಜೀವನ ಒಂದು. ಭಕ್ಷ್ಯ ಭೋಜ್ಯಗಳು, ಮೃಷ್ಟಾನ್ನ ಭೋಜನವೇ ಏರ್ಪಡಿಸಿದ. ಆದ್ರೆ ಇದು ಒಂದು ದಿನಕ್ಕೆ ಸೀಮಿತ ಅಂತ. ಇಷ್ಟು ಎಲ್ಲ ಏರ್ಪಡಿಸ್ಕೊಂಡು ಕೃಷ್ಣ ಬಹಳಷ್ಟು ವ್ಯವಸ್ಥೆ ಮಾಡಿದ ಸುಧಾಮಣಿಗೆ. ಸುಧಾಮಣ ಮನಸ್ಸೊಳಗ ಒಂದು ಅಳಗ ಕಾಣ್ತಿತ್ತು, ನಮ್ಮ ಸ್ನೇಹಕ್ಕೆ ನನ್ನ ಬಡತನ ಅಡ್ಡಿ ಬರಬಾರದು, ನನ್ನ ಸಮಸ್ಯೆಗಳು ಅವಳು ನನಗೆ ಹೇಳಬಾರದು ಅಂತ ತಿಳ್ಕೊಂಡು ಏನು ಹೇಳಬೇಕಂತ ಬಂದಿರ್ತಕ್ಕಂಥ ಸುಧಾಮ ನನ್ನ ಬಡತನದ ಯಾತನೆಯನ್ನ, ದುಃಖ ದುಮ್ಮಾನವನ್ನ ಏನು ಹೇಳಿಲ್ಲ. ಕೃಷ್ಣ ಪರಮಾತ್ಮನ ಪರೀಕ್ಷೆ ಮಾಡಕಂತಾನ. ಎಷ್ಟೇ ಬಡತನ ಕೊಟ್ಟರು ಕೂಡ ನೀವು ಸ್ವಾಭಿಮಾನ ಬಿಡಬಾರದು. ಅದಕ್ಕೆ ಒಂದು ಕಡೆ ಸ್ವಾಭಿಮಾನದ ಇಲ್ಲದ ಬದುಕು ಅದು ಅಷ್ಟು ಸರಿ ಅನಿಸುವುದಿಲ್ಲ ಅಂತ ಬದುಕು. ಅದಕ್ಕೆ ಕೃಷ್ಣ ಇವನು ಬಡತನ ನೋಡಿ, ಬಡತನ ಕೊಟ್ಟು 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 ಕಷ್ಟ ಕೊಡ್ಲಕ್ಕಂತ ಕೃಷ್ಣ ಬರ್ಲಿ ಸಹಾಯ ಕೇಳಿ ನನಗೆ ಬರ್ಲಿ, ನನ್ನ ಹತ್ರ ಬರ್ಲಿ ಅಂತ. ಎಷ್ಟೇ ಕಷ್ಟ ಕೊಟ್ಟರು ಕೂಡ ನಾನು ನಿನಗೆ ಕೈ ಚಾಚನಲ್ಲ ಅಂತ ಸ್ವಾಭಿಮಾನ. ಸ್ವಾಭಿಮಾನ ಒಂದು ಪ್ರತಿಷ್ಠೆ ವಿಷಯ ಅಂತ ಬಂದಾಗ ಇಲ್ಲಿ ಅವನದೇ ಆಗಿರ್ತಕ್ಕಂಥ ಪ್ರತಿಷ್ಠೆ ಆದ್ರೂ ಕೂಡ ಕೃಷ್ಣ ಪರಮಾತ್ಮ ಭಗವಾನ್ ಅಂತ ಹೇಳ್ತೀವಿ, ಇಂಥವ್ರನ್ನೂ ಕಷ್ಟ ಸುಧಾರಿಸ್ತಾನೆ. ಕೊನೆಗೆ ಹೇಳಬೇಕಂತ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ ಕೃಷ್ಣ ಪರಮಾತ್ಮ. ಬಹಳ ದಿನಗಳ ಬಹಳ ಕಷ್ಟ ವ್ಯವಸ್ಥೆ ಮಾಡಿದ. ಆದ್ರ ಕರ್ತನೆ ಹಾಸಿಗೆ, ಭಕ್ಷ್ಯ ಭೋಜ್ಯಗಳು, ಬಹಳಷ್ಟು ಸೌಕರ್ಯಗಳನ್ನು ಕೊಟ್ಟು ಅವನಿಗೆ ಕೃಷ್ಣನ ಅತಿಥಿ ಸತ್ಕಾರವನ್ನು ಏರ್ಪಡಿಸಿದ. ಕೊನೆಗಿನ ಬಂದಿನ ಹೊಕ್ಕಿನ ಅಂತ ನಿಂತ. ಅಲ್ಲೋ ಇವತ್ತರ ಬಂದಿದ್ದಿ, ಈಗ ಹೊಂಟೆ ಬಿಟ್ಟೆನ ಅಂತ ಕೇಳಿದ. ಇನ್ನೊಂದು ಸ್ವಲ್ಪ ನಿಂತ್ಕೊಳ್ಳಲ್ಲ, ಇನ್ನೊಂದೆರಡು ನಿಂತ್ಕೋ. ಇಲ್ಲ, ನಮ್ದಾಗಿರತಕ್ಕಂಥ ಸಂಸಾರ, ಮನೆ ಮಕ್ಕಳು ಅದ, ಭೇಟಿ ಆಗಿಲ್ಲ, ಇನ್ನು ಸಾಕು, ಭೇಟಿಯಾಗಿನಿ, ಇನ್ನು ಹೊಂಟ ತಿಳ್ಕೊಂಡು ಹೊಂಟ. ಈಗಲ್ಲ ಹೇಳ್ತಾನ ಅಂತ ತಿಳ್ಕೊಂಡು ಕೃಷ್ಣ ಕಾಯಕತ್ತಿದ. ಹೇಳಿಲ್ಲ ಬಂದು, ಯಾಕಂದ್ರೆ ಸ್ವಾಭಿಮಾನ. ಅದಕ್ಕೆ ಅದು ಬಡವರು ಬಹಳ ಸ್ವಾಭಿಮಾನ. ಸ್ವಾಭಿಮಾನ ಬಿಟ್ಟು ಕೊಡಬಾರ್ದು ನೋಡಿ. ಇನ್ನು ಅರಮನೆ ಬಾಗಿಲವನ್ನ ದಾಟ್ ನನಗೆ ಹೇಳ್ತಾನ ತನ್ನ ಸಮಸ್ಯೆಯನ್ನ ನನ್ನ ಪರಿಹಾರ ಮಾಡ್ಬೇಕಂತ ಕೃಷ್ಣ ತುದಿಗಾಲ ಮೇಲೆ ಇರ್ತಾನೆ. ಆದ್ರೂ ಕೂಡ ಸುಧಾಮ ಒಂದು ಮಾತ್ರ ಹೆಣ್ತ ಹೇಳಿದ್ಲು, ಹೋಗಿ ಹೇಳ್ರಿ, ಅವ ಕೃಷ್ಣ ಸಹಾಯ ಮಾಡ್ತಾನ, ನಿಮ್ಮ ಆತ್ಮೀಗೆ ಹೇಳ್ದಾನ, ಅವ ದೇವರು ನಮ್ಮನ್ನು ಬೇಕಾದ್ದು ಸಹಾಯ ಮಾಡಬಹುದು, ಹಣದ ಸಹಾಯ ಮಾಡಬಹುದು, ಐಶ್ವರ್ಯ, ಬನ್ನಿ, ಬಂಗಾರ ಎಲ್ಲವನ್ನು ಕೊಡಬಹುದು. ಹೆಂಡತಿ ಮಾತು ಕೇಳ್ಕೊಂಡು ಬಂದ, ಆದ್ರೂ ಹೇಳಿಲ್ಲ. ಸ್ವಾಭಿಮಾನ ಅಡ್ಡ ಬಂದ್ಬಿಡ್ತದೆ. ಸ್ವಾಭಿಮಾನ ಅಡ್ಡ ಬಂದ್ಬಿಟ್ಟಿತ್ತು. ಹೀಗಾಗಿ ಅದನ್ನ ಯಾಕೆ ಹೇಳ್ಬೇಕು? ಇದನ್ನ ಹೇಳಿಬಿಟ್ರೆ, ಅವನಿಂದ ನಿರೀಕ್ಷೆ ಪಟ್ರೆ ನಮ್ಮ ಗೆಳೆತನಕ್ಕೆ ಏನು ಬೆಲೆ ಐತಿ ಅನ್ನೋದನ್ನ ಸುಧಾಮಣಿ ಬಂತು, ಹೇಳಿಲ್ಲ. ಇದ ಮನೆಗೆ ಹೋದ. ಆದ್ರೆ ಮನೆಗೆ ಹೋಗಿದ್ದ ಪೂರ್ವದಲ್ಲಿ ಕೃಷ್ಣ ಎಲ್ಲಾ ವ್ಯವಸ್ಥೆ ಮಾಡಿದ್ದ. ನೋಡಿ, ಒಂದು ಮನೆ ಕಟ್ಸಿದ್ದ, ಹೆಂಡತಿ ಮಕ್ಕಳು ಬಹಳಷ್ಟು ಒಳ್ಳೆ ಸುಂದರವಾಗಿರ್ತಕ್ಕಂಥ ಪೀತಾಂಬರ ಮುಟ್ಕೊಂಡು, ಕೊರಳಲ್ಲಿ ಆಭರಣ ಹಾಕೊಂಡು ಬಹಳಷ್ಟು ಚೆನ್ನಾಗಿದ್ರು. ಸುಧಾಮ ಮನಿ ನೋಡ್ತಾನೆ, ಇದು ನಮ್ಮ ಮನೆ ಏನಂತ ಕೇಳ. ಹೌದ್ರಿ, ನಮ್ಮ ಮನಿನ ನೀವು ಅಲ್ಲಿ ಕೃಷ್ಣ ಪರಮಾತ್ಮ ಭೇಟಿ ಮಾಡಕ್ಕಾದ್ರಿ ಅವನ ಸೇವಕರು ಬಂದಿದ್ದಂತೆ ವ್ಯವಸ್ಥೆ ಮಾಡಿದ್ರು. ಅಲ್ಲ, ನಾ ಕೃಷ್ಣ ನನ್ನ ಬಡತನ ಹೇಳಿಲ್ಲ, ಹೆಂಗ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಇದಲ್ಲ, ನಮ್ಮ ಮನಿ ಅಲ್ಲ ಅಂತಂದ. ಆದ್ರೂ ನೀವು ನಂಬುದಿಲ್ಲ, ನೀವು ಸ್ವಾಭಿಮಾನಿಗಳು ಅಂತ ತಿಳ್ಕೊಂಡು ಅವ ಕೃಷ್ಣ ಗೊತ್ತಿತ್ತೇನೋ ಗೊತ್ತಿಲ್ಲ, ಆದ್ರೆ ಸೇವಕರು ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿದ್ರಿ ಅಂತ ಹೇಳಿ ಹೇಳಿದಾಗ ಬಹಳ ಖುಷಿ ಆಗತ್ತೆ. ಹಾಗಾದ್ರೆ ಕೃಷ್ಣ ಇದನ್ನ ಯಾಕೆ ಮಾಡಿಯಪ್ಪ ಅಂತ ನಾನು ಬೇಡಿದ್ದೇನು, ನೀ ಬೇಡ ಕೊಡವ ಅನ್ನೋದಕ್ಕೆ ನಿರೀಕ್ಷೆಗಳನ್ನು ಇಟ್ಕೋಬೇಡ. ಕರ್ಮಣ್ಯವಾಧಿಕಾರಸ್ಥೆ ಮಹಾಬಲೇಶ ಕದಾಚನ ಅಂತ ಕೃಷ್ಣ ಹೇಳ್ತಾನಲ್ಲ, ಅದಕ್ಕೆ ನಿಮ್ಮ ಕರ್ಮ ಮಾಡಿದಾಗ ಆ ಫಲ ಯಾವಾದರೂ ಯಾವ ರೂಪದಲ್ಲಾದ್ರೂ ಬಂದೇ ಬರಲಿಕ್ಕೆ ನಮ್ಮ ಕೃಷ್ಣ ಸುಧಾಮರ ಗೆಳತನವೇ ಸಾಕ್ಷಿ ಅಂತ ಹೇಳ್ಬೋದು. ಹೀಗೆ ಗೆಳತನ ಜೀವನದಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ಥಾನ ಪಡೆದುಕೊಂಡಿದೆ. ಇನ್ನು ಕರ್ಣ ದುರ್ಯೋಧನರ ಗೆಳತನ ಬಗ್ಗೆ ಮಹಾಭಾರತ ಯುದ್ಧದೊಳಗ ಕರ್ಣ ದುರ್ಯೋಧನ
ಕರ್ಣ ಪಾಂಡುಸುತ, ದುರ್ಯೋಧನ ಕೌರವ, ಹೀಗೆ ಇಬ್ಬರಲ್ಲಿ ಒಂದು ಅವಿನಾಭಾವ ಸಂಬಂಧ ಇತ್ತು. ಹೀಗಾಗಿ ವೈರಿಗಳಾಗಿದ್ರು, ನೋಡ್ಲಿಕ್ಕೆ ವೈರಿಗಳು. ಹಾಗಾದ್ರೆ ಇಲ್ಲಿ ಕೌರವರ ಪಕ್ಷ ಸೇರಿಕೊಂಡು ಕರ್ಣ ಇಲ್ಲಿ ಬಹಳ ಆತ್ಮೀಯನಾಗಿದ್ದಾನೆ ಅವರಿಗೆ. ಎಷ್ಟೇ ಗಂಡಾಂತರ ಪರಿಸ್ಥಿತಿ ಬಂದರೂ ಕೂಡ ದುರ್ಯೋಧನ ಒಂದು ಹಿಂದೆ ಬೆಂಗಾರಲಿಂದ ಕರ್ಣನಿಗೆ ಬಹಳ ದುರ್ಯೋಧನ ಬಹಳ ಸಾಥ್ ಕೊಡ್ತಾನೆ. ಇಬ್ಬರು ಒಂದು ಅವಿನಾಭಾವ ಸಂಬಂಧವನ್ನು ಗೆಳತನ ನೋಡಬೇಕಾದ್ರೆ ಕರ್ಣ ದುರ್ಯೋಧನ ಗೆಳತನಾಗಿರ್ಬೋದು, ಹಾಗೆ ಕೃಷ್ಣ ಸುಧಾಮನ ಗೆಳತನಾಗಿರ್ಬೋದು. ಇವೆಲ್ಲ ನಮ್ಮ ಜೀವನಕ್ಕೆ ಒಂದು ದಾರಿದೀಪಗಳು ಅಷ್ಟೇ. ನಾವು ಕೂಡ ಗೆಳತನ ಕಟ್ಟಬೇಕಾದ್ರೆ ಗೆಳತನವನ್ನ ಸರಿಯಾಗಿ ಅದನ್ನ ಬಿಟ್ಟು ಹೋಗಬಾರ್ದು. ಗೆಳತನ ಎಲ್ಲೇ ಹೋಗಲಿ, ಯಾವುದೇ ದೇಶಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ಆದ್ರೆ ಗೆಳತನ ಅನ್ನೋದು ಬಹಳಷ್ಟು. ಅದಕ್ಕೆ ನಾವು ಇವತ್ತಿನ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದ ಸಾಕಷ್ಟು ಇವತ್ತೇನ್ ಮಾಡಕತ್ತೀವಿ, ಹ್ಯಾಪಿ ಬರ್ತ್ಡೇ ಅಂತ ಮಾಡ್ತೀವಿ, ಮತ್ತು ಫ್ರೆಂಡ್ಶಿಪ್ ಡೇ ಅಂತ ಮಾಡ್ತೀವಿ, ಮದರ್ ಡೇ, ಫಾದರ್ ಡೇ, ಸಿಸ್ಟರ್ ಡೇ ಅಂತ. ಯಾಕಂದ್ರೆ ಅದಕ್ಕೆ ಒಂದೊಂದು ಡೇಗಳನ್ನು ಮೀಸಲಿಟ್ಟರು ಅವ್ರು ಪಾಶ್ಚಾತ್ಯರು. ನಮಗೆ ಈ ಆಚರಣೆ ಮಾಡಲಿಲ್ಲ ನಾವು. ಯಾಕಂದ್ರೆ ನಾವು ಹೃದಯ ಶ್ರೀಮಂತಿಕೆ ಉಳ್ಳವರು. ಈಗ ಎಲ್ಲರನ್ನ ನಾವು ಮಾನವೀಯ ದೃಷ್ಟಿಯಿಂದ ನೆಲೆಗಟ್ಟಿನಲ್ಲಿ ನೋಡ್ಕೊತಿರ್ತಕ್ಕಂಥ ಭಾರತೀಯರು ನಮಗ ಅನುಕರಣೆ ಮಾಡೋದು ಗೊತ್ತಿಲ್ಲ. ನಾವೇನ್ ಮಾಡಕತ್ತೀವಿ ಅಂತ, ನಮ್ಮಲ್ಲಿ ಆ ಮೌಲ್ಯಗಳು ಕಡಿಮೆ ಆಗ್ಬೇಕಲ್ಲ, ಹೀಗಾಗಿ ನಾವು ಏನ್ ಮಾಡಕತ್ತೀವಿ, ಪಾಶ್ಚಾತ್ಯರ ಅನುಕರಣೆ ಮಾಡಕತ್ತೀವಿ, ಎಲ್ಲಾ ಡೇಗಳು ಮಾಡಕತ್ತೀವಿ. ಹೌದಾ? ಹೀಗಾಗಿ ಗೆಳತನಕ್ಕೆ ಹೆಚ್ಚಿನ ಒತ್ತು ಕೊಡ್ರಿ. ಇವತ್ತು ಗೆಳತನ ಜೀವನದಲ್ಲಿ ಮೂಲ ಆಗ್ರ ಬದಲಾವಣೆ ಮಾಡ್ತದೆ ಜೀವನದಲ್ಲಿ. ಅದಕ್ಕೆ ಗೆಳತನ ಬೇಕು ಅಂತ ಹೇಳೋದು ಗೆಳತನ ಬಗ್ಗೆ ಸಾಕಷ್ಟು ಜಗವಿನ ಕಣಿಗಳು ಹೇಳ್ತಾರೆ. ಅಮಾತ್ಯ ರಾಕ್ಷಸರಂತ ನಿದರ್ಶನಗಳು ಪುರಾಣ ಇತಿಹಾಸದ್ದು ಹಾಗೂ ವೈಯಕ್ತಿಕ ಬದುಕಿನ ಪ್ರತಿಬಿಂಬಗಳಾಗಿವೆ. ಗೆಳತನಕ್ಕೆ ಮೀನು ಕೀಳುಗಳೆಂಬ ಹೆಣ್ಣು ಗಂಡಾಗಲಿ ತಾರತಮ್ಯತೆ ಇಲ್ಲ. ಬಾಂಧವ್ಯಗಳು ವೈಯಕ್ತಿಕ ನೆಲೆಗಟ್ಟಿನ ಮೀರಿ ನಿರ್ದಿಷ್ಟವಾಗಿ ಒಗ್ಗೂಡಿಸುವ ಏಕಮಾತ್ರ ತಂತ್ರವಾಗಿವೆ. ಗೆಳತನ ನಮ್ಮನ್ನ ಕೈ ಹಿಡಿತದ, ಬಹಳಷ್ಟು ಆತ್ಮೀಯತೆ ಬಳಸ್ತದ. ಹೀಗಾಗಿ ಗೆಳತನ ಎಲ್ಲೋ ಒಬ್ಬರು, ಅದಕ್ಕೆ ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ರೀತಿ ಅಂತ. ಅದಕ್ಕೆ ಒಳ್ಳೆಯವರ ಗೆಳತನ ಮಾಡ್ರಿ, ಹೀನ ಮನುಷ್ಯರ ಒಂದು ಗೆಳತನ ಮಾಡಿ ಕೆಡಬೇಡ್ರಿ ಅಂತ ತಿಳ್ಕೊಂಡು ಈಗಾಗಲೇ ನಮ್ಮ ಸಾಧು ಸಂತರು ಸತ್ಪುರುಷರು ಸುಖ ಸಾಕಷ್ಟು ನಮ್ಗೆ ವಚನಗಳ ಮೂಲಕ ಮಾತಿನ ಮೂಲಕ ತಿಳಿಸಿದ್ದಾರೆ. ಒಳ್ಳೆಯವರ ಗೆಳತನ ಮಾಡಿದ್ರೆ ನಾವು ಏನಾಗ್ತೀವಿ, ಕೆಟ್ಟವರ ಗೆಳತನ ಮಾಡಿದ್ರೆ ಏನಾಗ್ತೀವಿ ಅನ್ನೋ ಪರಿಣಾಮಗಳಂತಂದ್ರೆ ಆ ಪರಿಣಾಮ ಅರ್ಥಕೊಂಡು ನಮ್ಮ ಜೀವನದಲ್ಲಿ ಗೆಳತನಕ್ಕೆ ಬಹಳಷ್ಟು ಒಂದು ಸ್ಥಾನ ಕೊಟ್ಟು ಅದನ್ನ ಆ ಗೆಳತನ ಬಹುಕಾಲದವರೆಗೂ ನಾವು ಇರುವವರೆಗೂ ಕೂಡ ಅದನ್ನ ಬೆಳೆಸಿಕೊಂಡು ಹೋಗ್ಬೇಕು ಅನ್ನೋದ ಇಲ್ಲಿ ಕವಿ ಚಂದ್ರಕಣಿಯವರು ಗೆಳತನ ಬಗ್ಗೆ, ಆ ಪುಷ್ಪದ ಪ್ರವೇಶ ಬಗ್ಗೆ ಹೇಳ್ತಾರೆ. ಅದಕ್ಕೆ ಗೆಳತನದ ಬಗ್ಗೆ ಬರೀತಾರೆ. ಗೆಳತನದ ಸುವಿಶಾಲ ಆಲದಡಿ ಪಸರಿಸ ತನ್ನೆಳಲ ತಂಪಿನಲ್ಲಿ ತಂಗಿರುವೆನು. ಜೀವನದಂತರ ದುರ್ಬರ ಭವನ ನೋವುಗಳ ಕಾವುಗಳ ಮೌನದಲ್ಲಿ ನುಂಗಿರುವೆನು. ಗೆಳತನವೇ ಇಹಲೋಕಕ್ಕಿರುವ ಅಮೃತ, ಅದನ್ನು ಅಳಿದರೇನುವುದು ಜೀವನ್ಮೃತ. ಇಲ್ಲಿ ವಂಚನೆ ಇಲ್ಲ, ಚಂಚಲತೆ ಏನಿಲ್ಲ, ಮೀನು ಕೀಳುಗಳೆಂಬ ಭೇದ ಭಾವವಿಲ್ಲ, ಅಹಮಿಕೆಯ ನೆವ ಇಲ್ಲ, ದ್ವೇಷ ಗುಣಮಂ ಇಲ್ಲ, ಸಣ್ಣತನ ಸಂಕೋಚ ಮೊದಲಿಲ್ಲ. ಮನವು ಬಾಣಗಳ ಎದೆ ತಿಳಿಗೊಳದೋಳು ಭಾವ ಶುದ್ಧ ಸ್ಫಟಿಕಗಳ ದಿಂಗಳು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು. ಗೆಳತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗುವುದು ಎಂಬ ಸಾಹಸ ಮಾಡೇ ದೋಷವೇನು. ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಅದನು. ಹೇಗೋ ಹೆಗಲುಗೊಟ್ಟು ಬಂದಿಹ ಕೂರ್ಪು ಆಗು ಹೋಗುವಳಿಂಗೆ ಬಾಗದಂತೆ, ಸುಖಕ್ಕೆ ಸಂತಸಪಟ್ಟು ದುಃಖದಲ್ಲಿ ಸಹಭಾಗಿಯಾಗಿ ಜೀವನ ರಸದ ಪಾಕದಂತೆ ಸರಸ ವಿರಸವನ್ನೆಲ್ಲ ಅಪ್ಪು ಕೈದು ಬಾಳುವರು ಗಂಧದೋರು ಜೀವಂತ ಇದು ಅಂತ ತಿಳ್ಕೊಂಡು ಈ ರೀತಿಯಾಗಿ ಚನ್ನವೀರಕಣಿಯವರು ತಮ್ಮ ಪದ್ಯದ ಮೂಲಕ ತಮ್ಮ ಭಾವಗಳನ್ನ, ತಮ್ಮ ವಿಚಾರಗಳನ್ನ, ತಮ್ಮ ಆಲೋಚನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಆ ವ್ಯಕ್ತಪಡಿಸತಕ್ಕಂಥ ಮಾತುಗಳನ್ನ ಮುಂದಿನ ಅವಧಿಯೊಳಗ ಅದರ ಬಗ್ಗೆ ಚರ್ಚೆ ಬಹಳಷ್ಟು ಮಾಡೋಣ. ಮುಂದಿನ ಅವಧಿಯೊಳಗ ಅದರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ ಇವತ್ತಿನ ಈ ಅವಧಿಯನ್ನ ಮುಕ್ತಾಯಗೊಳಿಸೋಣ.